ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಗೋಧಿ ಹಿಟ್ಟಿನಿಂದ ತುಕಡಿ ಮಾಡಬೇಕಂತ ಇದ್ದೇನೆ. ಇವಾಗ ನಾವು ಒಂದು ಬೌಲ್ ತಗೊಳ್ಬೇಕು. ಆ ಬೌಲಲ್ಲಿ 3 ಕಪ್ ಬೌಲಷ್ಟು ಗೋಧಿ ಹಿಟ್ಟು ಹಾಕಬೇಕು. ನಂತರ 1 ಟೀ ಸ್ಪೂನಷ್ಟು ಉಪ್ಪು ಮತ್ತು 2 ಟೀ ಸ್ಪೂನಷ್ಟು ಶುಗರ್, ಅಂದರೆ ರುಚಿಗೆ ತಕ್ಕಷ್ಟು. ಸ್ವಲ್ಪ ಟೇಸ್ಟ್ ಆಗಿರ್ತದೆ, ಮಕ್ಕಳಿಗೆ ಕೂಡ ಒಳ್ಳೆಯದು, ಅವರು ಚೆನ್ನಾಗಿ ತಿಂತಾರೆ ಸ್ವಲ್ಪ ಶುಗರ್ ಹಾಕಿದರೆ. 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು, ಅಂದರೆ ಅದು ಸ್ವಲ್ಪ ಖಾರ ಬರ್ತದೆ. ನಂತರ 1.5 ಟೀ ಸ್ಪೂನು ಜೀರಿಗೆ, ಅದನ್ನು ಚೆನ್ನಾಗಿ ಮತ್ತೆ ಮಿಶ್ರಣ ಮಾಡಬೇಕು. ನಂತರ ಸ್ವಲ್ಪ ತೆಂಗಿನ ಎಣ್ಣೆ, ಅಂದರೆ 3 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರನ್ನು ಹಾಕಿ ಇನ್ನೂ ಮಿಶ್ರಣ ಮಾಡಿ ಚೆನ್ನಾಗಿ. ಆದಮೇಲೆ ನಿಮಗೆ ಎಷ್ಟು ಹದ ಬೇಕು ಅಷ್ಟು ಸಾಫ್ಟ್ ಆಗಿರಬೇಕು, ಅದು ಚೆನ್ನಾಗಿ ಸಾಫ್ಟ್ ಅಷ್ಟೇ ಬರಬೇಕು. ನಾವು ಮುಟ್ಟುವಾಗ ಸಾಫ್ಟ್ ಆಗಿರಬೇಕು. ಆದ ನಂತರ 1/4 ಗಂಟೆ ಹಿಡೀರಿ. 1/4 ಗಂಟೆ ನಂತರ ಚಪಾತಿ ರೋಲ್ ಮಾಡ್ತೇವಲ್ಲ, ಆ ರೀತಿ ರೋಲ್ ಮಾಡಿ. ಆದಮೇಲೆ ಮನೆಯಲ್ಲಿ ಏನಾದರೂ ತುಕಡಿ ಮಾಡುವಂತಹ ಅಚ್ಚಿ ಏನಾದರೂ ಇದ್ದರೆ ಅದರಲ್ಲಿ ಕೂಡ ಆಗ್ತದೆ, ಇಲ್ಲದಿದ್ದರೆ ನೈಫ್ ಇದ್ದರೆ ಕೂಡ ಆಗ್ತದೆ. ಯಾವ ರೀತಿ ಕಟ್ ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ಆ ರೀತಿ ಶೇಪ್ ಮಾಡಿ ಆದ ನಂತರ ಈಗ ನಾವು ಬಾಣಲಿಗೆ ತೆಂಗಿನ ಎಣ್ಣೆಯನ್ನು ಹಾಕ್ತೇವೆ. ಅದು ಮುಂಚೆನೇ ನಾನು ಬೆಳಿಗ್ಗೆ ಸ್ವಲ್ಪ ತಿಂಡಿ ಮಾಡಿದ್ದೆ, ಅದೇ ಎಣ್ಣೆ ಇತ್ತು. ಆದ ಕಾರಣ ನಾನು ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸಲ್ಲಿ ಇಡ್ತೇನೆ. ಅದು ಬಿಸಿ ಆದ ನಂತರ ಎಣ್ಣೆ ನಾವು ಏನು ಕಟ್ ಮಾಡಿದ್ದೇವೆ ಅದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಹುರಿಯಿರಿ. ಹುರಿದಾದ್ಮೇಲೆ ಬಬಲ್ಸ್ ಬರ್ತದಲ್ಲ, ಆವಾಗ ಚೆನ್ನಾಗಿ ನಾವು ಮಿಶ್ರಣ ಮಾಡಿದ್ದು ಚೆನ್ನಾಗಿ ಆಗಿದೆ ಅಂತ ಅರ್ಥ, ಬಬಲ್ಸ್ ಬರುವಾಗ. ಆದಮೇಲೆ ಬ್ರೌನ್ ಟೈಪ್ ಅಷ್ಟು ಬರುವಾಗ ಅದನ್ನು ಸ್ವಲ್ಪ ತೆಗೀರಿ. ಅಂದರೆ ತುಂಬ ಬಿಸಿ ಮಾಡಲಿಕ್ಕೆ ಅಂದರೆ ಕಾಯಿಸ್ಲಿಕ್ಕೆ ಹೋಗಬೇಡಿ, ಇಲ್ಲದಿದ್ದರೆ ಕಪ್ಪಾಗಿ ಹೋಗ್ತದೆ ಅದು. ಅಂದರೆ ಅದು ಗೋಧಿ ಹಿಟ್ಟಲ್ಲ, ಅದಕ್ಕೆ ನಾನು ನಿಮಗೆ ತೋರಿಸ್ತಿದ್ದೇವೆ ಹೇಗೆ ಅದನ್ನು ಇದು ಮಾಡಬೇಕಂತ. ಖಾಲಿ ಅದನ್ನು ಒಂದು 10-15 ನಿಮಿಷ ಉರಿಸ್ತಿದ್ರೆ ಸಾಕು. ಚೆನ್ನಾಗಿ ಇದು ಮಾಡಿ ಆದಮೇಲೆ ತೆಗೀರಿ, ಒಂದು ಪಾತ್ರೆಗೆ ಹಾಕಿ. ನಂತರ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಮಕ್ಕಳಿಗೆ ಕೊಡಿರಿ, ಹೆಲ್ದಿಗೂ ಒಳ್ಳೆಯದು, ಗೋಧಿ ಹಿಟ್ಟಿಂದ ಮಾಡಿದ್ದು. ನನ್ನ ವಿಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.